ದ್ವಿತೀಯ PUC ಮೂರನೇ ಅಧ್ಯಾಯ ಭಾರತದಲ್ಲಿ ಆಡಳಿತ ಯಂತ್ರ. ಈ ಅಧ್ಯಾಯದಲ್ಲಿ ಈಗಾಗಲೇ ನಾಗರಿಕ ಸೇವಾ ವರ್ಗ, ಆಡಳಿತ ಅಂದರೆ ಏನು, ನಾಗರಿಕ ಸೇವಾ ವರ್ಗ ಅಂದರೆ ಏನು, ನಾಗರಿಕ ಸೇವಾ ವರ್ಗದ ಲಕ್ಷಣಗಳೇನು, ಇವುಗಳನ್ನೆಲ್ಲವನ್ನು ನಾವು ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇವೆ. ಈಗ ಅಖಿಲ ಭಾರತ ಸೇವೆಗಳು, ರಾಜ್ಯ ಸೇವೆಗಳು ಅಲ್ಲ ಕೇಂದ್ರ ಸೇವೆಗಳು, ರಾಜ್ಯ ಸೇವೆಗಳು ಅಂತೇಳಿ ಮೂರು ರೀತಿಯಾದ ಸೇವೆಗಳು ನಮ್ಮ ಭಾರತದಲ್ಲಿ ಇದ್ದಾವೆ. ಅಖಿಲ ಭಾರತ ಸೇವೆಗಳನ್ನು ಹೊಂದಿರುವ ಉದ್ದೇಶ ಏನು ಅಂತಂದರೆ, ಮುಖ್ಯವಾಗಿ ಎಲ್ಲ ರಾಜ್ಯಗಳಲ್ಲಿ ಆಡಳಿತದ ಉನ್ನತ ಹುದ್ದೆಗಳಲ್ಲಿ ಏಕರೀತಿಯ ಶ್ರೇಷ್ಠತೆಯ ಮಟ್ಟವನ್ನು ಒದಗಿಸುವುದರ ಜೊತೆಗೆ ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಅನುಭವಗಳನ್ನು ಬದಲಾವಣೆ ಮಾಡಿಕೊಳ್ಳುವುದಾಗಿದೆ. ಆಡಳಿತದ ಎಲ್ಲ ಹಂತದಲ್ಲಿ ಶ್ರೇಷ್ಠ ಮಟ್ಟದ ಆಡಳಿತಾಧಿಕಾರಿಗಳು ಇರುವಂತೆ ಮತ್ತು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಒಂದು ಸುಮಧುರವಾದಂಥ ಬಾಂಧವ್ಯವನ್ನು ಹೊಂದತಕ್ಕಂಥ, ಆಡಳಿತಾತ್ಮಕ ಬಾಂಧವ್ಯವನ್ನು ಹೊಂದತಕ್ಕಂಥ ಕಾರಣಕ್ಕಾಗಿ ಅಖಿಲ ಭಾರತ ಸೇವೆಗಳನ್ನು ಹೊಂದಲಾಗಿದೆ. ಇನ್ನು ಆಡಳಿತಾತ್ಮಕ ಸುಧಾರಣಾ ಆಯೋಗ 1969ರಲ್ಲಿ ಇಂಥದ್ದೊಂದು ಸುಧಾರಣೆಯನ್ನು ಮಾಡ್ತದೆ. ಆ ಪ್ರಕಾರ ಈಗ ನಮ್ಮ ಭಾರತದಲ್ಲಿ ಮೂರು ರೀತಿಯ ಸೇವೆಗಳನ್ನು ಪ್ರಮುಖವಾಗಿ ಗುರುತಿಸ್ತವೆ. ಮೊದಲನೇದು ಅಖಿಲ ಭಾರತ ಸೇವೆಗಳು, ಎರಡನೇದು ಕೇಂದ್ರ ಸೇವೆಗಳು, ಮೂರನೇದು ರಾಜ್ಯ ಸೇವೆಗಳು. ಈಗ ಮೊದಲಿಗೆ ಈ ಅಖಿಲ ಭಾರತ ಸೇವೆಗಳು ಅಂದರೆ ಏನು ಅಂತ ನೋಡೋಣ. ಭಾರತದ ಸಂವಿಧಾನದ ಭಾಗ 14 ಪರಿಚ್ಛೇದ ಸಂಖ್ಯೆ 312ರಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಖಿಲ ಭಾರತ ಸೇವೆಗಳಿಗೆ ಅವಕಾಶವನ್ನು ಸಂವಿಧಾನ ಕಲ್ಪಿಸಿಕೊಟ್ಟಿದೆ. ಅದರ ಪ್ರಕಾರ ಈ ಅಖಿಲ ಭಾರತ ಸೇವಾ ವರ್ಗವನ್ನು ನಾವು ಹೊಂದಿದ್ದೇವೆ. ನಾಗರಿಕ ಸೇವೆಗಳಲ್ಲಿ ಅಖಿಲ ಭಾರತ ಸೇವೆಗಳು ಪ್ರಧಾನವಾದಂಥ ಪಾತ್ರವನ್ನು ನಿರ್ವಹಿಸ್ತವೆ. ಈ ಸೇವೆಗಳಿಗೆ ಅಖಿಲ ಭಾರತ ಮಟ್ಟದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಒಂದಿಡೀ ಭಾರತದ ಭೂಭಾಗದಲ್ಲಿ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗ್ತದೆ. ಕೇಂದ್ರ ಲೋಕಸೇವಾ ಆಯೋಗ ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸ್ತದೆ. ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಮತ್ತು ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಅಖಿಲ ಭಾರತ ಸೇವಾ ವರ್ಗಕ್ಕೆ ನೇಮಕಾತಿ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಕೇಂದ್ರ ಲೋಕಸೇವಾ ಆಯೋಗ ಮಾಡ್ತದೆ. ಇನ್ನು ಈ ಕೇಂದ್ರ ಲೋಕಸೇವಾ ಆಯೋಗದಿಂದ ನೇಮಕ ಮಾಡಿಕೊಂಡಂಥ ಈ ಅಖಿಲ ಭಾರತ ಸೇವಾ ವರ್ಗವು ರಾಜ್ಯ ಸರ್ಕಾರಗಳಿಗೆ ಕೆಲಸವನ್ನು ನಿರ್ವಹಿಸ್ತದೆ. ಕೇಂದ್ರ ಸರ್ಕಾರ ಇವರನ್ನು ನೇಮಕಾತಿ ಮಾಡ್ತದೆ. ಅವರು ಕೆಲಸವನ್ನು ಮಾಡೋದು ರಾಜ್ಯ ಸರ್ಕಾರಗಳಿಗೆ ಕೆಲಸವನ್ನು ಮಾಡ್ತಾರೆ. ಅವರಿಗೆ ವೇತನ, ಬಡ್ತಿ, ಪಿಂಚಣಿ ಮುಂತಾದಂತಹ ಸವಲತ್ತುಗಳನ್ನು ರಾಜ್ಯ ಸರ್ಕಾರಗಳು ನೀಡ್ತಾ ಹೋಗ್ತವೆ. ಅವರ ಮೇಲೆ ಶಿಸ್ತು ಕ್ರಮಗಳನ್ನು ಜರುಗಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತದೆ. ನೇಮಕಾತಿಯನ್ನು ಮಾಡಿರುವುದು ಕೇಂದ್ರ ಸರ್ಕಾರವಾಗಿರುವುದರಿಂದ ಅವರು ಕರ್ತವ್ಯದಲ್ಲಿ ಲೋಪವನ್ನು ಎಸಗಿದರೆ ಅಂಥವರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವ, ಶಿಸ್ತು ಕ್ರಮಗಳನ್ನು ಜರುಗಿಸ್ತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರ್ತದೆ. ಅವರಿಗೆ ವೇತನ ಮತ್ತು ಪಿಂಚಣಿ ಹಾಗೂ ಇತರೆ ಸೌಲಭ್ಯಗಳನ್ನು ನೀಡತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರಗಳು ಮಾಡ್ತವೆ. ಏಕೆಂದರೆ ಅವರು ಕೆಲಸವನ್ನು ಯಾಕೆ ಮಾಡ್ತಾರೆ? ರಾಜ್ಯ ಸರ್ಕಾರಗಳಿಗೆ ಮಾಡ್ತಾರೆ. ಈ ಅಖಿಲ ಭಾರತ ಸೇವೆಗಳಲ್ಲಿ ಮೂರು ಸೇವೆಗಳನ್ನು ನಾವು ಕಾಣ್ತೇವೆ. IAS ಭಾರತೀಯ ಆಡಳಿತ ಸೇವೆ, IPS ಭಾರತೀಯ ಪೊಲೀಸ್ ಸೇವೆ, IFS ಭಾರತೀಯ ಅರಣ್ಯ ಸೇವೆ. ಈ ಮೂರು ರೀತಿಯಾದಂಥ ಸೇವೆಗಳನ್ನು ನಮ್ಮ ಭಾರತದಲ್ಲಿ ಅಖಿಲ ಭಾರತ ಸೇವೆಗಳು ಅಂತೇಳಿ ಗುರುತಿಸಲಾಗಿದೆ ಮತ್ತು ಆ ಸೇವೆಗಳನ್ನು ಹೊಂದಲಾಗಿದೆ. ಯಾಕೆ ಈ ಮೂರಷ್ಟೇನ ಮತ್ತೆ ಬೇರೆ ಸೇವೆಗಳು ಬೇಕಿಲ್ವೇ ಅಂತಂದರೆ, ಒಂದು ವೇಳೆ ಇನ್ನೂ ಒಂದು ಅಖಿಲ ಭಾರತ ಸೇವೆ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಖಿಲ ಭಾರತ ಸೇವೆ ನಮಗೆ ಬೇಕು ಅಂತ ಅನಿಸಿದರೆ
ರಾಜ್ಯಸಭೆಯಲ್ಲಿ ಭಾರತದ ಮೇಲ್ಸದನ, ಭಾರತದ ಸಂಸತ್ತಿನ ಮೇಲ್ಮನೆಯಾಗಿರ್ತಕ್ಕಂಥ ರಾಜ್ಯಸಭೆಯಲ್ಲಿ 2/3 ಬಹುಮತದ ಮೇಲೆ ಅಂಗೀಕರಿಸಲ್ಪಟ್ಟು ಯಾವುದಾದರೂ ಒಂದು ಅಖಿಲ ಭಾರತ ಸೇವೆ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಖಿಲ ಭಾರತ ಸೇವೆಗಳನ್ನು ತೆರೆಯಲಿಕ್ಕೆ ಅವಕಾಶಗಳನ್ನು ಭಾರತದ ಸಂವಿಧಾನ ಮಾಡಿಕೊಟ್ಟಿದೆ. ಇನ್ನು ಈ ಅಖಿಲ ಭಾರತ ಸೇವೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎರಡಕ್ಕೂ ಕೂಡ ಸೇರಿದಂಥವುಗಳು ಆಗಿರ್ತವೆ. ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಈ ಸೇವಾ ವರ್ಗದವರ ಸೇವೆಯನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಇದ್ದಾವೆ. 1951ರಲ್ಲಿ ಭಾರತೀಯ ನಾಗರಿಕ ಸೇವೆಗಳನ್ನು ಸೃಷ್ಟಿಸಿ ಕೇಂದ್ರ ಸರ್ಕಾರಕ್ಕೆ ಶಕ್ತಿ ತುಂಬುವ ಸಲುವಾಗಿ ಅಖಿಲ ಭಾರತ ಸೇವೆಗಳಿಗೆ ಆಯ್ಕೆಯಾಗಿ ಬರುವವರಿಗಾಗಿ ಸೇವೆಗಳ ನೀತಿ ಮತ್ತು ನಿಯಮಗಳನ್ನು ಮಾಡಲು ರಾಜ್ಯ ಸರ್ಕಾರಗಳನ್ನು ಸಂಪರ್ಕಿಸುತ್ತದೆ. ಆ ಸಂಪರ್ಕಿಸಿ ಆದಮೇಲೆ ಭಾರತ ಸಂವಿಧಾನದ ಪರಿಚ್ಛೇದ 312(1) ಪ್ರಕಾರ ರಾಜ್ಯಸಭೆಯಲ್ಲಿ ನಡಾವಳಿಯೊಂದು ಮಂಡಿತವಾಗಿ ಹಾಜರಿದ್ದ ಸದಸ್ಯರಲ್ಲಿ 2/3 ಬಹುಮತ ಕಡಿಮೆ ಇಲ್ಲದಂತೆ ಬೆಂಬಲಿಸಿ ಮತ ಚಲಾವಣೆಯನ್ನು ಮಾಡಬೇಕಾಗ್ತದೆ. ರಾಷ್ಟ್ರದ ಹಿತದೃಷ್ಟಿಯಿಂದ ಭಾರತೀಯ ಅಖಿಲ ಭಾರತೀಯ ಸೇವೆಗಳನ್ನು ಸೃಷ್ಟಿಸಲು ಕಾನೂನಿನಲ್ಲಿ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಈಗಾಗಲೇ ನಾನು ಹೇಳಿದೆ, ಒಂದು ವೇಳೆ ಮತ್ತೆ ನಮಗೆ ಈ 3ಕ್ಕಿಂತ ಹೆಚ್ಚು ಅಖಿಲ ಭಾರತ ಸೇವೆಗಳು ನಮಗೆ ಬೇಕು ಅಂತ ಅನಿಸಿದ್ರೆ ಆ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ, ಭಾರತದ ಸಂಸತ್ತಿನ ಮೇಲ್ಸದನವಾಗಿರ್ತಕ್ಕಂಥ ರಾಜ್ಯಸಭೆಯಲ್ಲಿ ನಡಾವಳಿಯೊಂದನ್ನು ಮಂಡಿಸಿ ಆ ನಡಾವಳಿಯ ಮೇಲೆ ಚರ್ಚೆಯನ್ನು ನಡೆಸಿ ಎಷ್ಟು ಸೇವೆಗಳು ಇನ್ನೂ ಬೇಕಾಗಿದ್ದಾವೆ ಎನ್ನುವುದನ್ನು ಚರ್ಚೆಗೆ ಒಳಪಡಿಸಿ ಆ ಚರ್ಚೆಗೆ ಒಳಪಡಿಸಿ ಆದಮೇಲೆ ಹಾಜರಿರುವ ಸದಸ್ಯರ ಸಂಖ್ಯೆಯಲ್ಲಿ 2/3 ಬಹುಮತಕ್ಕೆ ಕಡಿಮೆ ಇಲ್ಲದಂತೆ ಅಂಗೀಕಾರವನ್ನು ಮಾಡುವ ಮುಖಾಂತರ ನಾವೇನು ಮಾಡ್ಬೋದು, ಒಂದು ಹೊಸ ಅಖಿಲ ಭಾರತ ಸೇವೆಯನ್ನು ನಾವೇನು ಮಾಡ್ಬೋದು, ಸೃಷ್ಟಿಯನ್ನು ಮಾಡಬಹುದಾಗಿದೆ. ಅಂಥ ಒಂದು ಅವಕಾಶವನ್ನು ಭಾರತದ ಸಂವಿಧಾನ ಮಾಡಿಕೊಟ್ಟಿದೆ. ಇಷ್ಟು ಅಖಿಲ ಭಾರತ ಸೇವಾ ವರ್ಗಕ್ಕೆ ಸಂಬಂಧಪಟ್ಟಂತೆ. ನೆನಪಿಟ್ಕೋಬೇಕಾಗಿರೋದ್ರಲ್ಲಿ ಇಷ್ಟೇ, ಅಖಿಲ ಭಾರತ ಸೇವೆಗಳನ್ನು ಕೇಂದ್ರ ಸರ್ಕಾರವು ನೇಮಕಾತಿ ಮಾಡುತ್ತದೆ. ಕೇಂದ್ರ ಲೋಕಸೇವಾ ಆಯೋಗದ ಮುಖಾಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಇದಾದ ಮೇಲೆ ಅವರು ಕೆಲಸವನ್ನು ಯಾರಿಗೆ ಮಾಡ್ತಾರೆ, ರಾಜ್ಯ ಸರ್ಕಾರಗಳಿಗೆ. ಬಹುತೇಕ ಅಖಿಲ ಭಾರತ ಸೇವಾ ವರ್ಗದವರು ರಾಜ್ಯ ಸರ್ಕಾರಕ್ಕೆ ಕೆಲಸವನ್ನು ಮಾಡ್ತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎರಡೂ ಸೇವೆಗಳಿಗೂ ಕೂಡ ಇದನ್ನು ಬಳಕೆ ಮಾಡಿಕೊಳ್ಳಬಹುದಾಗಿದೆ. ಸಾಮಾನ್ಯವಾಗಿ ವೇತನ ಮತ್ತು ಪಿಂಚಣಿ ಹಾಗೂ ಇತರೆ ಸೌಲಭ್ಯಗಳನ್ನು ರಾಜ್ಯ ಸರ್ಕಾರಗಳು ಒದಗಿಸಿಕೊಡ್ತವೆ. ಶಿಸ್ತು ಕ್ರಮಗಳನ್ನು ಜರುಗಿಸುವ ಅಧಿಕಾರ ಕೇವಲ ಲೋಕಸೇವಾ ಆಯೋಗ ಅಥವಾ ಕೇಂದ್ರ ಲೋಕಸೇವಾ ಆಯೋಗ ಅಥವಾ ಕೇಂದ್ರ ಸರ್ಕಾರಕ್ಕೆ ಇರ್ತದೆ. ಇಂಥ ಒಂದು ಸೇವೆಯಲ್ಲಿ IAS, IPS, IFS, ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ, ಭಾರತೀಯ ಅರಣ್ಯ ಸೇವೆಗಳೆಂಬ 3 ರೀತಿಯ ಸೇವೆಗಳು ಬರ್ತವೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕೇಂದ್ರ ಸೇವೆಗಳು. ಭಾರತ ಸಂವಿಧಾನದ 312ನೇ ಪರಿಚ್ಛೇದದ ಪ್ರಕಾರ, ಭಾರತ ಸಂವಿಧಾನದ 312ನೇ ಪರಿಚ್ಛೇದದ ಪ್ರಕಾರ ಅಧಿಕಾರ ವಿಭಜನೆಯ 3 ಪಟ್ಟಿಗಳಲ್ಲಿ, ಎಷ್ಟು ಪಟ್ಟಿಗಳಿದ್ದಾವೆ? 3 ಪಟ್ಟಿಗಳಿದ್ದಾವೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಗಳು ಅಂತೇಳಿ. ಈ ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಡಳಿತವನ್ನು ನಡೆಸಲಿಕ್ಕಾಗಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ ಅವಶ್ಯಕತೆ ಇರ್ತದೆ. ಅದಕ್ಕೋಸ್ಕರವಾಗಿ ಕೇಂದ್ರ ಸೇವೆಗಳನ್ನು ನಮ್ಮ ಭಾರತದಲ್ಲಿ ಹೊಂದಲಾಗಿದೆ. ಈ ಕೇಂದ್ರ ಸೇವೆಗಳು ಪ್ರತ್ಯೇಕವಾದಂಥ ಸಿಬ್ಬಂದಿ ವರ್ಗದವರಿಂದ ನಿರ್ವಹಣೆ ಮಾಡಲಾಗ್ತದೆ. ಇಂಥ ಸೇವೆಗಳನ್ನು ಕೇಂದ್ರೀಯ ಸೇವೆಗಳು ಅಥವಾ ಕೇಂದ್ರ ಸರ್ಕಾರದ ಸೇವೆಗಳು ಅಂತೇಳಿ ಕರೀತೇವೆ. ಈ ಕೇಂದ್ರೀಯ ಸೇವೆಗಳಲ್ಲಿ ಅಧಿಕಾರಿಗಳು ವಿಶೇಷವಾಗಿ ಕೇಂದ್ರ ಸೇವೆಗಳಿಗೆ ನೇಮಕಗೊಂಡಂಥ ಅಧಿಕಾರಿಗಳು ವಿಶೇಷವಾಗಿ ಕೇಂದ್ರ ಸರ್ಕಾರದ ನಿಗಾದಲ್ಲಿ ಬರ್ತವೆ, ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಬರ್ತವೆ. ಅವರು ಕೇಂದ್ರ ಪಟ್ಟಿಯಲ್ಲಿ ಬರುವ ಆಡಳಿತಾತ್ಮಕ ಅಧಿಕಾರವನ್ನು ಅನುಭವಿಸ್ತಾರೆ. ಕೇಂದ್ರೀಯ ಸೇವೆಗಳನ್ನು ದರ್ಜೆ 1 ಕ್ಯಾಟಗರಿ 1, ಕ್ಯಾಟಗರಿ 2 ಕೇಂದ್ರ ಸೇವೆಗಳಲ್ಲಿ ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3, ಕ್ಯಾಟಗರಿ 4 ಅಂತೇಳಿ 4 ರೀತಿಯ ವರ್ಗೀಕರಣವನ್ನು ಮಾಡಲಾಗಿದೆ.
4 ರೀತಿಯ ವರ್ಗೀಕರಣವನ್ನು ಮಾಡಲಾಗಿದೆ. ದರ್ಜೆ 1, ದರ್ಜೆ 2, ದರ್ಜೆ 3, ದರ್ಜೆ 4 ಅಂತೇಳಿ ಪರಿಗಣಿಸಲಾಗುತ್ತದೆ. ಈ ದರ್ಜೆ 1 ಮತ್ತು 2 ಈ ದರ್ಜೆ 1 ಮತ್ತು 2 ಪತ್ರಾಂಕಿತ ಹುದ್ದೆಗಳಾಗಿರುತ್ತವೆ. ಪತ್ರಾಂಕಿತ ಹುದ್ದೆಗಳು ಆಗಿರ್ತವೆ. ಇನ್ನು 3 ಮತ್ತು 4 ಕರಣಿಕರು, ಗುಮಾಸ್ತರು, ಕಚೇರಿ ಮೇಲ್ವಿಚಾರಕರು, ಜಾಡಮಾಲಿಗಳು, ಜವಾನರು ಇವರೆಲ್ಲರೂ ಕೂಡ 4ನೇ ವರ್ಗದಲ್ಲಿ ಬರ್ತಾರೆ. ಜಾಡಮಾಲಿಗಳು, ಅಟೆಂಡರ್, ಜವಾನ, ಜಾಡಮಾಲಿ, ಕಾವಲುಗಾರ ಇವರೆಲ್ಲರೂ 4ನೇ ವರ್ಗದಲ್ಲಿ ಬರ್ತಾರೆ. ಇನ್ನು ಕ್ಲರ್ಕ್ಗಳಾಗಿರ್ತಕ್ಕಂಥವ್ರು, ಗುಮಾಸ್ತರಾಗಿರ್ತಕ್ಕಂಥವ್ರು, ಕಚೇರಿ ಅಧೀಕ್ಷಕರಾಗಿರ್ತಕ್ಕಂಥವ್ರು, ಕಚೇರಿ ಮೇಲ್ವಿಚಾರಕರಾಗಿರ್ತಕ್ಕಂಥವ್ರು, ಗಣಕಯಂತ್ರ ಸಹಾಯಕರಾಗಿರ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಕೆಟಗರಿ 3ರಲ್ಲಿ ಬರ್ತಾರೆ. ಇವುಗಳನ್ನು ಕ್ರಮವಾಗಿ ಇನ್ನೂ ಒಂದು ಅರ್ಥದಲ್ಲಿ ಕೂಡ ನಮ್ಮ ಕರ್ನಾಟಕದಲ್ಲಿ ಕರೆಯಲಾಗುತ್ತದೆ. ಕೆಟಗರಿ 1 ಎ, ಬಿ 2 ಬಿ, 3 ಸಿ, 4 ಡಿ. ಎ ದರ್ಜೆ, ಬಿ ದರ್ಜೆ, ಸಿ ದರ್ಜೆ ಮತ್ತು ಡಿ ದರ್ಜೆಯ ನೌಕರರೆಂದು ಅವರನ್ನು ಕರೆಯಲಾಗುತ್ತದೆ. ಈ ರೀತಿ 4 ವರ್ಗಗಳಾಗಿ ಅವರನ್ನು ವಿಂಗಡಣೆಯನ್ನು ಮಾಡಲಾಗುತ್ತದೆ. ಇನ್ನು ಕೇಂದ್ರೀಯ ಸೇವೆಗಳು, ಪ್ರಮುಖವಾದಂಥ ಕೇಂದ್ರೀಯ ಸೇವೆಗಳು ಎಷ್ಟಿದ್ದಾವೆ ನಮ್ಮ ಭಾರತದಲ್ಲಿ? ಈ ಕೇಂದ್ರೀಯ ಸೇವೆಗಳು ಭಾರತದಲ್ಲಿ ಭಾರತೀಯ ವಿದೇಶಿ ಸೇವೆ, ಇಂಡಿಯನ್ ಫಾರಿನ್ ಸರ್ವಿಸ್, ಇಂಡಿಯನ್ ಫಾರಿನ್ ಸರ್ವಿಸ್, ಇದನ್ನು ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ ಕೂಡ ಕರೀತಾರೆ. ಭಾರತೀಯ ಲೆಕ್ಕ ಪರಿಶೋಧನಾ ಸೇವೆ, ಇಂಡಿಯನ್ ಆಡಿಟಿಂಗ್ ಸರ್ವಿಸ್, ಇಂಡಿಯನ್ ಆಡಿಟಿಂಗ್ ಸರ್ವಿಸ್, ಭಾರತೀಯ ಕಂದಾಯ ಸೇವೆ, ಭಾರತೀಯ ಕಂದಾಯ ಸೇವೆ, ಇಂಡಿಯನ್ ರೆವಿನ್ಯೂ ಸರ್ವಿಸ್, ಭಾರತೀಯ ರೈಲ್ವೆ ಸೇವೆ, ಇಂಡಿಯನ್ ರೈಲ್ವೆ ಸರ್ವಿಸ್, ಭಾರತೀಯ ರಕ್ಷಣಾ ಸೇವೆ, ಭಾರತೀಯ ಮಾಹಿತಿ ಸೇವೆ ಅಂದರೆ ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್, ಭಾರತೀಯ ಅಂಚೆ ಸೇವೆ, ಭಾರತೀಯ ಅಂಚೆ ಸೇವೆ, ಇಂಡಿಯನ್ ಪೋಸ್ಟಲ್ ಸರ್ವಿಸಸ್, ಭಾರತೀಯ ಎಂಜಿನಿಯರಿಂಗ್ ಸೇವೆ, ಇಂಡಿಯನ್ ಎಂಜಿನಿಯರಿಂಗ್ ಸರ್ವಿಸಸ್, ಭಾರತೀಯ ಆರ್ಥಿಕ ಸೇವೆ, ಇಂಡಿಯನ್ ಎಕಾನಮಿಕ್ ಸರ್ವಿಸ್ ಅಂತಲೂ ಕೂಡ ಇವುಗಳನ್ನು ಕರೀತಾರೆ. ಹೀಗೆ ಪ್ರಮುಖವಾಗಿ ಇಂತಿಷ್ಟು ಸೇವೆಗಳು ಇದ್ದಾವೆ. ಇನ್ನೂ ಹೆಚ್ಚು ಸೇವೆಗಳು ಕೂಡ ಇರಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಈ ಸೇವೆಗಳನ್ನು, ಈ ಕೇಂದ್ರ ಸೇವೆಗಳಲ್ಲಿ ಬರ್ತಕ್ಕಂಥ ಈ ಸೇವೆಗಳನ್ನು ನಾವು ಜಾಸ್ತಿ ಮಾಡಿಕೊಳ್ಳುವ ಮತ್ತು ಕಡಿಮೆ ಮಾಡಿಕೊಳ್ತಕ್ಕಂಥ ಅವಕಾಶಗಳನ್ನು ಭಾರತದ ಸಂವಿಧಾನ ನಮಗೆ ಮಾಡಿಕೊಟ್ಟಿದೆ. ಸಂಸತ್ತಿನಲ್ಲಿ ಸಾಮಾನ್ಯ ನಡಾವಳಿಯೊಂದನ್ನು ಪಾಸು ಮಾಡುವ ಮುಖಾಂತರ, ಸಂಸತ್ನಲ್ಲಿ ಸಾಮಾನ್ಯ ನಡಾವಳಿಯೊಂದನ್ನು ಪಾಸು ಮಾಡುವ ಮುಖಾಂತರ ನಾವೇನು ಮಾಡ್ಬೋದು, ಕೇಂದ್ರ ಸೇವೆಯಲ್ಲಿ ಕೂಡ ಹೆಚ್ಚಿನ ಸೇವೆಗಳನ್ನು ನಾವು ಸೇರಿಸ್ಕೊಳ್ತಾ ಹೋಗಲಿಕ್ಕೆ ಅವಕಾಶಗಳನ್ನು ಭಾರತದ ಸಂವಿಧಾನ ಮಾಡಿಕೊಟ್ಟಿದೆ. ಇದನ್ನು ನಾವು ಕೇಂದ್ರ ಸೇವೆಗಳು ಅಂತೇಳಿ ಕರೀತೇವೆ. ಭಾರತ ಸಂವಿಧಾನದ ಪರಿಚ್ಛೇದ ಸಂಖ್ಯೆ 312ರ ಅನ್ವಯ ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಡಳಿತವನ್ನು ನಡೆಸಲಿಕ್ಕೆ ಆಡಳಿತ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಹೊಂದತಕ್ಕಂಥ ಅವಕಾಶವನ್ನು ಕೇಂದ್ರ ಸೇವೆಗಳು ಪೂರೈಸುತ್ತವೆ. ಈ ಕೇಂದ್ರ ಸೇವೆಗಳು 4 ಸ್ತರವಾಗಿ ಇರ್ತವೆ. ಕೆಟಗರಿ 1, 2, 3 and 4 ಅಂತೇಳಿ ಇಂಗ್ಲೀಷ್ನಲ್ಲಿ ಕರೀತಾರೆ. ನಮ್ಮ ಕರ್ನಾಟಕದಲ್ಲಿ ಅದನ್ನು ಕ್ರಮವಾಗಿ ಎ, ಬಿ, ಸಿ, ಡಿ ಅಂತ ಕೂಡ ನಾವು ಅದನ್ನು ಕರೀತಕ್ಕಂಥ ನಾಣ್ಣುಡಿ ಇದೆ. ಎ ದರ್ಜೆಯ ಮತ್ತು ಬಿ ದರ್ಜೆಯ ಅಧಿಕಾರಿಗಳು ಪತ್ರಾಂಕಿತ ಅಧಿಕಾರಿಗಳಾಗಿರ್ತಾರೆ. ಸಿ ಮತ್ತು ಡಿ ದರ್ಜೆಯ ಅಧಿಕಾರಿಗಳು ಪತ್ರಾಂಕಿತವಲ್ಲದ ಅಧಿಕಾರಿ ವರ್ಗದವರು ಆಗಿರ್ತಾರೆ. ಇವರನ್ನ ಗೆಜೆಟೆಡ್ ಆಫೀಸರ್ಸ್ ಅಂತಾರೆ, ಇವರನ್ನ ನಾನ್ ಗೆಜೆಟೆಡ್ ಆಫೀಸರ್ಸ್ ಅಂತೇಳಿ ಕರೀತಾರೆ. ಇನ್ನು ಈ ಕೇಂದ್ರ ಸೇವೆಗಳಲ್ಲಿ ಇಂತಿಷ್ಟು ಸೇವೆಗಳಿದ್ದಾವೆ. ಭಾರತೀಯ ವಿದೇಶಿ ಸೇವೆ, ಭಾರತೀಯ ಲೆಕ್ಕ ಪರಿಶೋಧನಾ ಸೇವೆ, ಭಾರತೀಯ ಕಂದಾಯ ಸೇವೆ, ಭಾರತೀಯ ರೈಲ್ವೆ ಸೇವೆ, ಭಾರತೀಯ ರಕ್ಷಣಾ ಸೇವೆ, ಭಾರತೀಯ ಮಾಹಿತಿ ಸೇವೆ, ಭಾರತೀಯ ಅಂಚೆ ಸೇವೆ, ಭಾರತೀಯ ಎಂಜಿನಿಯರಿಂಗ್ ಸೇವೆ, ಭಾರತೀಯ ಆರ್ಥಿಕ ಸೇವೆ. ಇಂತಿಷ್ಟು ಸೇವೆಗಳನ್ನು ನಮ್ಮ ಕೇಂದ್ರ ಸೇವೆಯಲ್ಲಿ ನಾವು ಹೊಂದಿದ್ದೇವೆ. ಇನ್ನು ಸಂವಿಧಾನದ 309ನೇ ಪರಿಚ್ಛೇದದ ಪ್ರಕಾರ ರಾಜ್ಯ ಸೇವೆಗಳನ್ನು ಹೊಂದತಕ್ಕಂಥ ಅವಕಾಶವೂ ಕೂಡ ಇದೆ. ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಡಳಿತವನ್ನು ನಡೆಸಲು ಮತ್ತು ಸಿಬ್ಬಂದಿ ವರ್ಗದವರನ್ನು ನೇಮಕ ಮಾಡಿ
ಮಾಡಿಕೊಳ್ಳುವ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. ಇದರ ಪ್ರಕಾರ ಕೆಲವು ಸೇವೆಗಳಿದ್ದಾವೆ. ಪೊಲೀಸ್, ಆಡಳಿತ, ಮಾರಾಟ ತೆರಿಗೆ, ಭೂಕಂದಾಯ, ವೈದ್ಯಕೀಯ ಸೇವೆ, ಮೇಲಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆ ಸೇವೆಗಳನ್ನು ಆಯಾಯ ರಾಜ್ಯಗಳು ನೇಮಕ ಮಾಡಿಕೊಂಡ ಸಿಬ್ಬಂದಿ ವರ್ಗದವರು ನಿರ್ವಹಿಸಿಕೊಂಡು ಹೋಗ್ತಾರೆ. ರಾಜ್ಯ ಸೇವೆಗಳನ್ನು ಕೂಡ ದರ್ಜೆ 1, ದರ್ಜೆ 2, ದರ್ಜೆ 3, ದರ್ಜೆ 4 ಮತ್ತು ಕ್ರಮವಾಗಿ ಎ, ಬಿ, ಸಿ, ಡಿ ಈ ಎ ಮತ್ತು ಬಿ ವರ್ಗದವರು ಪತ್ರಾಂಕಿತ ಅಧಿಕಾರಿಗಳಾಗಿದ್ದು, ಸಿ ಮತ್ತು ಡಿ ವರ್ಗದವರು ಪತ್ರಾಂಕಿತವಲ್ಲದ ಸೇವೆಯಲ್ಲಿ ಇರ್ತಕ್ಕಂಥವರು ಸಿಬ್ಬಂದಿ ವರ್ಗದವರು ಆಗಿರ್ತಾರೆ. ಇವರನ್ನು ಮೇಲಿನ ಎ ಮತ್ತು ಬಿ ಅನ್ನು ಏನಂತ ಕರೀತಾರೆ? ಗೆಜೆಟೆಡ್ ಆಫೀಸರ್ಸ್ ಅಂತೇಳಿ ಕರೀತಾರೆ. ಇವರನ್ನು ನಾನ್ ಗೆಜೆಟೆಡ್ ಆಫೀಸರ್ಸ್ ಅಂತೇಳಿ ಕರೀತಾರೆ. ಅದೇ ರೀತಿಯ ಒಂದು ವ್ಯವಸ್ಥೆಯನ್ನು ಕರ್ನಾಟಕದಲ್ಲೂ ಕೂಡ ಎಲ್ಲ ರಾಜ್ಯಗಳಲ್ಲಿ ರಾಜ್ಯ ಸೇವೆಗಳಲ್ಲೂ ಕೂಡ ಹೊಂದಲಾಗಿದೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ರೀತಿಯ ರಾಜ್ಯ ಸೇವೆಗಳನ್ನು ಹೊಂದಲಾಗಿದೆ? ಕರ್ನಾಟಕದಲ್ಲಿ ಎಷ್ಟು ರೀತಿಯ ರಾಜ್ಯ ಸೇವೆಗಳನ್ನು ಹೊಂದಲಾಗಿದೆ ನೋಡ್ತಾ ಇರೋಣ. ಕರ್ನಾಟಕ ಆಡಳಿತ ಸೇವೆ KAS ಅಂತೇಳಿ ಕರೀತಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆ KSPS. ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆ KSPS ಅಂತೇಳಿ ಕರೀತಾರೆ. ಕರ್ನಾಟಕ ಎಂಜಿನಿಯರಿಂಗ್ ಸೇವೆ, ಕರ್ನಾಟಕ ಸಹಕಾರಿ ಸೇವೆ, ಕರ್ನಾಟಕ ಮಾರಾಟ ತೆರಿಗೆ ಸೇವೆ, ಕರ್ನಾಟಕ ಅರಣ್ಯ ಸೇವೆ, ಕರ್ನಾಟಕ ಶಿಕ್ಷಣ ಸೇವೆ, ಕರ್ನಾಟಕ ಲೆಕ್ಕ ಪರಿಶೋಧನಾ ಸೇವೆ, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಸೇವೆ. ಹೀಗೆ ಪ್ರಮುಖವಾದಂಥವುಗಳನ್ನು ಮಾತ್ರ ನಾವಿಲ್ಲಿ ಬರ್ತಿದ್ದೇವೆ. ಮತ್ತೆ ಹೆಚ್ಚು ಕೂಡ ಸೇವೆಗಳು ಇರಬಹುದು, ಮತ್ತೆ ಹೆಚ್ಚು ಸೇವೆಗಳು ಕೂಡ ಇರಲಿಕ್ಕೆ ಸಾಧ್ಯತೆ ಇರ್ತದೆ. ಹೀಗೆ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಡಳಿತವನ್ನು ನಡೆಸಲಿಕ್ಕಾಗಿ, ಆ ಆಡಳಿತವನ್ನು ನಿರ್ವಹಿಸಲಿಕ್ಕಾಗಿ ನಾವು ಇಂಥ ಒಂದು ರಾಜ್ಯ ಸೇವೆಯನ್ನು ಕೂಡ ನಾವು ಆಡಳಿತದ ಒಂದು ಭಾಗವಾಗಿ ಹೊಂದಿದ್ದೇವೆ. ಈ ಆಡಳಿತದ ಭಾಗವಾಗಿ ಹೊಂದಿರ್ತಕ್ಕಂಥ ಈ ಸೇವೆಗಳು ರಾಜ್ಯ ಸೇವೆಗಳು ಅಂತೇಳಿ ಕರೆಸಿಕೊಳ್ತವೆ. ಈ ರಾಜ್ಯ ಸೇವೆಗಳನ್ನು ಹೊಂದಲಿಕ್ಕೆ ಭಾರತದ ಸಂವಿಧಾನದ 309ನೇ ಪರಿಚ್ಛೇದ ನಮಗೆ ಅವಕಾಶವನ್ನು ಮಾಡಿಕೊಡ್ತದೆ. ಆ 309ನೇ ಪರಿಚ್ಛೇದದ ಪ್ರಕಾರ ಪ್ರತಿಯೊಂದು ರಾಜ್ಯವೂ ಕೂಡ ತನ್ನದೇ ಆಗಿರ್ತಕ್ಕಂಥ ರಾಜ್ಯ ಸೇವೆಯನ್ನು ಹೊಂದತಕ್ಕಂಥ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಅದರ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಇಂತಿಷ್ಟು ಸೇವೆಗಳನ್ನು, ಮುಖ್ಯವಾಗಿ ಒಂದು 10 ಸೇವೆಗಳನ್ನು ನಾವು ಪಟ್ಟಿ ಮಾಡಿದ್ದೇವೆ. ಇನ್ನೂ ಹೆಚ್ಚು ಸೇವೆಗಳು ಇರತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿ ಈ ಸೇವೆಗಳನ್ನು ಹೊಂದುವ ಮುಖಾಂತರ ರಾಜ್ಯ ಸರ್ಕಾರವು ತನ್ನ ಕೆಲಸಗಳನ್ನು ನಿರ್ವಹಿಸಲು, ಕೇಂದ್ರ ಸರ್ಕಾರವು ತನ್ನ ಕೆಲಸಗಳನ್ನು ನಿರ್ವಹಿಸಲು ಮತ್ತು ಅಖಿಲ ಭಾರತ ಮಟ್ಟದಲ್ಲಿ ಕೇಂದ್ರ ಮತ್ತು ರಾಜ್ಯಗಳೆರಡಕ್ಕೂ ಕೂಡ ಸೇವೆಯನ್ನು ಒದಗಿಸಲು ಅಖಿಲ ಭಾರತ ಸೇವೆಗಳನ್ನು ನಾವು ಹೊಂದಿದ್ದೇವೆ. ಅದರ ಮುಖಾಂತರ ಆಡಳಿತವನ್ನು ವ್ಯವಸ್ಥೀಕರಿಸುವ, ಸರಳೀಕರಿಸುವ, ಸುಗಮಗೊಳಿಸುವಂಥ ಒಂದು ಪ್ರಯತ್ನವನ್ನು ಭಾರತದಲ್ಲಿ ಇಂಥ ಆಡಳಿತ ವ್ಯವಸ್ಥೆಯನ್ನು ಹೊಂದುವ ಮುಖಾಂತರ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇಷ್ಟು ಈ ಅಖಿಲ ಭಾರತ ಸೇವೆಗಳು, ಕೇಂದ್ರ ಸೇವೆಗಳು ಮತ್ತು ರಾಜ್ಯ ಸೇವೆಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಮುಂದಿನ ತರಗತಿಯಲ್ಲಿ ಕೇಂದ್ರ, ರಾಜ್ಯ ಮತ್ತು ಜಿಲ್ಲಾ ಆಡಳಿತ, ಕೇಂದ್ರಾಡಳಿತ ಹೇಗೆ ಇರ್ತದೆ, ರಾಜ್ಯಾಡಳಿತ ಹೇಗೆ ಇರ್ತದೆ ಮತ್ತು ಜಿಲ್ಲಾ ಮಟ್ಟದ ಆಡಳಿತ ಹೇಗೆ ಇರ್ತದೆ. ಕೇಂದ್ರದಲ್ಲಿ ಸಚಿವ ಸಂಪುಟ, ಆ ಸಚಿವ ಸಂಪುಟದ ಅಧಿಕಾರಿಗಳು ಅದನ್ನು ಸೆಕ್ರೆಟರಿಯೇಟ್ ಅಂತೇಳಿ ಕರೀತಾರೆ. ಸಚಿವಾಲಯ, ಕೇಂದ್ರ ಸಚಿವಾಲಯ ಅಂತೇಳಿ ಕರೀತಾರೆ. ಅಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಇರ್ತಾರೆ. ಆ ಮುಖ್ಯ ಕಾರ್ಯದರ್ಶಿಗಳು ಕೇಂದ್ರ ಮಂತ್ರಿಮಂಡಲದ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾರೆ. ಪ್ರಧಾನಮಂತ್ರಿಗಳ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಅವ್ರ ಕೆಳಗೆ ಒಂದೊಂದು ಇಲಾಖೆಗೂ ಕೂಡ ಒಬ್ಬೊಬ್ಬ ಕಾರ್ಯದರ್ಶಿಗಳು ಇರ್ತಾರೆ. ಕಾರ್ಯದರ್ಶಿಯ ಕೆಳಗೆ ಜಂಟಿ ಕಾರ್ಯದರ್ಶಿ, ಅಪರ ಕಾರ್ಯದರ್ಶಿ, ಉಪ ಕಾರ್ಯದರ್ಶಿ, ಈ ರೀತಿ ಅನೇಕ ರೀತಿಯ, ನಿನ್ನೆ ನಾನು ಆಡಳಿತ ಇಂದಿನ ತರಗತಿನಲ್ಲಿ ನಾನು ಹೇಳಿದಂತೆ ಆಡಳಿತದ ಒಂದು ಆಡಳಿತ ಶ್ರೇಣಿ ಪದ್ಧತಿ ಏನಿದೆ, ಈ ಟ್ರಯಾಂಗಲ್ ಶೇಪ್ನಲ್ಲಿ, ಪಿರಮಿಡ್ ಶೇಪ್ನಲ್ಲಿ ಏನೊಂದು ಆಡಳಿತ ಶ್ರೇಣಿ ಪದ್ಧತಿ ಏನಿದೆ, ಮೇಲೆ ಒಬ್ಬ ಮುಖ್ಯ ಕಾರ್ಯದರ್ಶಿ ಇರ್ತಾನೆ. ಮುಖ್ಯ ಕಾರ್ಯದರ್ಶಿಯ ಕೆಳಗೆ ಅನೇಕ ಕಾರ್ಯದರ್ಶಿಗಳು ಬರ್ತಾರೆ. ಅವ್ರ ಕೆಳಗೆ ಹೀಗೆ ಈ ಕೆಳಗೆ ಹೋದಂತೆಲ್ಲ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಮೇಲಕ್ಕೆ ಹೋದಂತೆಲ್ಲ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಈ ರೀತಿಯ ಒಂದು ಆಡಳಿತ
ಶ್ರೇಣಿ ಪದ್ಧತಿಯನ್ನು ನಮ್ಮ ಭಾರತದಲ್ಲಿ ಏನು ಹೊಂದಿದ್ದೇವೆ ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಯಾವುದರಲ್ಲಿ ಕೇಂದ್ರ ಸಚಿವಾಲಯ, ರಾಜ್ಯ ಸಚಿವಾಲಯ ಮತ್ತು ಜಿಲ್ಲಾ ಆಡಳಿತ, ಕೇಂದ್ರಾಡಳಿತ, ರಾಜ್ಯಾಡಳಿತ ಮತ್ತು ಜಿಲ್ಲಾ ಆಡಳಿತ ಅಂತೇಳಿ ನಾವು ಅದನ್ನು ಕರೀತೇವೆ.